ಸರಿ ಕಣತೆ ಆಯ್ತು. ನಾವೇನ್ ಬರನೇನತ್ತೆ. ಅತ್ತೆ ಮನೆ ಕಡೆ ಜೋಪಾನ ಸರಿನಾ. ಮಾವಂಗೆ ಟೈಮ್ ಸರಿಯಾಗಿ ಅವರು ಕರೆಕ್ಟ್ ಆಗಿ ಬರಲ್ಲ, ತಿಂಡಿ ಮಾಡೋದಕ್ಕೂ ಬರಲ್ಲ, ಊಟ ಮಾಡೋದಕ್ಕೂ ಬರಲ್ಲ. ಒಂದೈಟು ನೀವೇ ಒಂದ್ ಸ್ವಲ್ಪ ಹೇಳಿ ಬೇಗ ಬಂದು ತೋಟ ತವಲಿಂದ ಕೆಲಸ ಅಂತ ಮಾಡ್ಕೊಂಡ್ ಕುತ್ಕೊಬೇಡ್ರಿ, ಬಂದು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ನೆನ್ಪು ಮಾಡಿ ಊಟಕ್ಕೆ ತಿಂಡಿಗೆಲ್ಲ ಹಾಕ್ರಿ ಅತ್ತೆ. ಆ ಮಾವ ಬರೀ ಕೆಲಸ ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಮತ್ತೆ. ಇಲ್ಲಾಂದ್ರೆ ಇನ್ನೊಂದ ಒಂದೆರಡು ದಿವಸದಲ್ಲೇನೆ ಇವತ್ತು ಹೋಗ್ತೀವಿ, ನಾನು ನಾಳೆ ಒಂದ್ ದಿವಸ ಉಳ್ಕೊಂಡು ನಾಡ್ದು ಬೆಳಿಗ್ಗೆ ಎದ್ದಾಡ್ಕೆಲ್ಲನೆ ಬಂದ್ಬಿಡ್ತೀವಿ ಕಣತೆ. ಜಾಸ್ತಿ ದಿವಸ ಏನ್ ಅಲ್ಲೇ ಉಳ್ಕೊಳಕ್ಕೇನು ಹೋಗಲ್ಲ, ನೀವೇನ್ ಬೇಜಾರ್ ಮಾಡ್ಕೊಬೇಡ್ರಿ. ಏನ್ ಮಾಡ್ತೀರಾ, ನನಗೆ ಹೋಗೋದಕ್ಕೆ ಯೋಚನೆ ಆಗ್ಬಿಟ್ಟೈತೆ. ಈ ಕಡೆ ನಿಮ್ಗೆ ಇಲ್ಲಿ ಮಂತವ ಕೆಲಸಗಳು ಮಾಡಕ್ಕಾಗಲ್ಲ, ಮಂಡಿ ನೋವು ಅಂತಿರ್ತೀರಾ, ಕೈ ನೋವು ಅಂತಿರ್ತೀರಾ, ಹುಷಾರಿರಲ್ಲ ಅವಾಗವಾಗ. ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತೈತೆ. ಆದ್ರೆ ಈಗ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಅಪ್ಪನು ಬೇಜಾರ್ ಮಾಡ್ಕೊಂತಾರಲ್ಲ, ಹಂಗಾಗಿ ಹೋಗ್ತಿದೀನಿ ಕಣತೆ, ಬೇಜಾರ್ ಮಾಡ್ಕೊಬೇಡ್ರಿ ಮತ್ತೆ. ಪಾಪ ಸರೋದಮ್ಮ ಸುಮ್ಮಕ್ ಹೋಗದ್ ಕಲಿ ನೀನು. ಒಳ್ಳೆ ಮಾತಾಡ್ತೀಯವ ನೀನಂತೂ. ಅಲ್ಲ ಕಣ ಪಾಪ, ತವ್ರ ಮನೆಗೆ ಹೋಗೋಳ್ಗೆ ನಿನ್ಗೆ ಪಾಪ ಅವ್ರು ನಿಮ್ ತವ್ರ ಮನೆಯವರು ಕರೀತಿದ್ದಾರೆ. ಈಗ ಹೋಗ್ದಲೇ ಇದ್ರೆ ಅದೇನ್ ಸರಿ ಆಗೋಗ್ಬಿಡುತ್ತೆ. ಹೋಗ್ ಪಾಪ, ಏನ್ ಪರವಾಗಿಲ್ಲ, ಏನ್ ತೊಂದ್ರೆ ಏನಿಲ್ಲ. ಹೋಗ್ಬಾ ಆರಾಮಾಗಿ. ಅದೇನೇನ್ ಕೆಲ್ಸಗಳಿದಾವ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಾ. ಒಂದ್ 2-3 ದಿವಸ ಉಳ್ಕೊಂಡೆ ಬರ್ರಿ. ಏನ್ ದಿನ ಏನು ಹೋಗಲ್ಲ ನೀವು, ತಿಂಗ್ಳಕ್ಕೆ ಒಂದ್ಸಲಿ ಏನು ಹೋಗಲ್ಲ, ವರ್ಷಕ್ಕೆ 2 ಸಲಿನೂ ಒಂದ್ಸಲಿ ಹೋಗ್ತೀರಾ ಆಟೆಯ ಜಾತ್ರೆಗೋ ಹಿಂಗೆ ಅಪರೂಪಕ್ಕೆ ಯಾವ ಕರೆದ್ರೆ. ಏನ್ ಕೆಲ್ಸ ಇದ್ರು ನಾವು ಮಂತವ ನೋಡ್ಕೊಂತೀವಿ. ನಾನಾಗ್ಲಿ ನಿಮ್ಮ ಮಾವ ಆಗ್ಲಿ ಎಲ್ಲ ಮಾಡ್ಕೊಂತೀವಿ. ನೀವು ಕೆಲ್ಸದ ಬಗ್ಗೆ ಆಗ್ಲಿ, ನಿಮ್ ಮನೆ ಕಡೆ ಬಗ್ಗೆ ಆಗ್ಲಿ, ಹಸ್ಗಳು ನೋಡ್ಕೊಳೋದು, ತೋಟ ಹೊಲ ಗದ್ದೆ ನೋಡ್ಕೊಳೋದು, ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಏನಿದ್ರು ನಾವು ನೋಡ್ಕೊಂತೀವಿ. 2-3 ದಿವಸ ಹೋಗ್ತಿದ್ರ ಆರಾಮಾಗಿ ಇದ್ದು ಉಳ್ಕೊಂಡು ಆರಾಮಾಗಿ ಬರತ್ ಕಲೀರಿ ಆಯ್ತಾ. ಏನು ಯೋಚನೆ ಮಾಡಬೇಡ್ರಿ ಪಾಪ. ಸರೋದಮ್ಮ ನೀನು ಅಷ್ಟೇ ಕಣಮ್ಮ. ಒಂದ್ 2 ದಿವಸ ಉಳ್ಕೊಂಡು ಆರಾಮಾಗಿ ಬಾ, ಏನ್ ಪರವಾಗಿಲ್ಲ. ಆಮೇಲೆ ಕಣತೆ ನನಗೆ ಹೋಗೋದೇನೋ ಹೋಗ್ಬಿಡ್ತೀನಿ, ಬರೀ ನಿಮ್ ಕಡೆದೇ ಯೋಚನೆ ಆಗ್ತಿರುತ್ತೆ. ಕೆಲವು ಟೈಮು ನಿಮ್ಗೆ ಹುಷಾರ್ ಬೇರೆ ಇರಲ್ವಲ್ಲ, ಅಂತ ಟೈಮಲ್ಲಿ ಮಾವ ಅಡಿಗೆಗೆ ಏನ್ ಮಾಡ್ತಾರೆ, ತಿಂಡಿಗೆ ಏನ್ ಮಾಡ್ಕೊಳ್ತಾರೆ, ಅದೇ ಯೋಚನೆ ಆಗ್ಬಿಡುತ್ತೆ. ಮನ್ಸೇ ತಡಿಯಲ್ ಕಣತೆ. ಏನ್ ಮಾಡ್ತೀರಾ ಹೇಳ್ರಿ. ಅಲ್ಲ ಕಣತೆ ಮಾವೆಲ್ಲಿ ಕಾಣಿಸ್ತಾನೆ ಇಲ್ಲ. ಇಷ್ಟೊತ್ತವರೆಗೂ ತೊಡ್ತಾವ, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವ ಇಷ್ಟೊತ್ತಿಗೆ. ನಮಗ್ ಬೇರೆ ಟ್ರೈನಿಂಗ್ ಬೇರೆ ಗೊತ್ತಾಯ್ತು ಏನೋ ಅತ್ಲಾಗಿ. ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲತೆ. ಮಾವಂಗೆ ಹೇಳ್ದಲೆ ಹಂಗೆ ಹೋಗೋದಕ್ಕೂ ಆಗಲ್ಲ. ನನಗ್ ಒಂದ್ ಮಾತು ಹೇಳ್ದಂಗ್ ಹೋಗ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಳಲ್ವಾ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಬರ್ತಾರ್ಕಂಡ್ ತಡಿ ಪಾಪ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ರಿ, ನೀವು ಈಗ ಟ್ರೈನಿಂಗ್ ಬೇರೆ ಹೋಗ್ಬೇಕಲ್ಲ. ಟ್ರೈನ್ ಏನಾದ್ರು ಹೋಗ್ಬಿಟ್ರೆ ಏನ್ ಮಾಡ್ತೀರಾ. ನಿಮ್ ಮಾವ ಹಿಂಗ್ ಬೇರೆ ನಾನ್ ಬೇಕಾದ್ರೆ ಹೇಳ್ಕೊಂತೀನಿ. ಇನ್ನೇನಮ್ಮ ನೀನು ಸಾಯಂಕಾಲ ನಿಂಗೆ ಹೇಳ್ಕೊಂಡಿದ್ದೀರಲ್ಲ, ಇನ್ನೇನು ಅವ್ರಿಗೂ ಗೊತ್ತು. ನೀವ್ ಅವ್ರೇನ್ ಬೇಜಾರೇನ್ ಮಾಡ್ಕೊಳಲ್ಲ. ಇನ್ನೇನ್ ಬರ್ತಾ ಕೇಳ್ತಾರೆ ಹುಡುಗರು ಹೋದ್ರು ಅಂತ ಹೇಳಿದ್ರೆ ಸುಮ್ನಾಗ್ತಾರೆ. ನೀವೇನ್ ಕಾಯ್ಕೊಂಡು ನಿನ್ಕೊಬೇಡ್ರಿ, ಒತ್ತಾಗ್ಬಿಡುತ್ತೆ. ನೀವ್ ಹೊರಡ್ರಿ ಇನ್ನು. ಸರಿ ಕಣತೆ ಆಯ್ತು. ನಾವೇನ್ ಬರೋದೇನತ್ತೆ ಹಂಗಾರೆ. ಮಾವ ಹಿಂಗ್ ಹೇಳ್ರಿ, ಬೇಜಾರ್ ಮಾಡ್ಕೊಳವ್ರು ಮತ್ತೆ. ಅತ್ತೆ ಮನೆ ಕಡೆ ಮಾತ್ರ ಬಹಳ ಜೋಪಾನಾಗಿರ್ಬೇಕು ಮತ್ತೆ ನೀವು. ನಾನು ಎಲ್ಲ ನೋಡ್ಕೊಂತೀನಿ, ಹೋಗ್ತಾ ನೀನು ಯಾಕೆ ಯೋಚನೆ ಮಾಡ್ತೀಯಾ. ಏನಿದ್ರು ನಾನು ಕೆಲಸಗಳು ನೋಡ್ಕೊಂತೀನಿ, ನೀವ್ ಆರಾಮಾಗಿ ಹೋಗ್ಬರ್ರಿ. ಈ ಕಡೆ ಯೋಚನೆ ಮಾಡ್ಬೇಡ್ರಿ ಸರಿನಾ. ಈ ಕಡೆ ಚಿಂತನೆ ಮಾಡಕ್ ಹೋಗ್ಬೇಡ ನೀವು. ನಾವು ಟೈಮ್ ಸರಿಯಾಗಿ ತಿಂಡಿ ಅಡಿಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತೀವಿ. ಹೋಗ್ ಬನ್ನಿ ನೀವು. ಅಮ್ಮ ಬರದೇನಮ್ಮ ನಾವು. ಸರಿ ಪಾಪ ಆಯ್ತು, ಜೋಪಾನ ಕಣೋ. ಎಲ್ಲಿ ಇವನು ಹುಡುಗ ಪಾಪ ಸುನಿಲ್ ಹತ್ರ ಹೋದ, ಕಾಣಿಸ್ತಾನೆ ಇಲ್ವಲ್ಲ. ಇನ್ನು ಹೊರಟು ಬಂದಿಲ್ವಾ ಅವನು. ಅದೇ ಕಣತೆ ಅವನಿಗೋಸ್ಕರನೇ ಕಾಯ್ತಿದೀವಿ ಅವಾಗ್ಲಿಂದಾನು. ಇನ್ನು ರೆಡಿ ಆಗ್ತಾನೆ ಇದ್ದಾನೆ ಅತ್ಲಾಗಿ. ನಾನೇ ಸ್ನಾನ ಎಲ್ಲ ಮಾಡಿಸಿ ಹೊಸ ಅಂಗಿ ಎಲ್ಲ ಹಾಕಿ ಎಲ್ಲ ತಲೆ ಎಲ್ಲ ಬಾಚಿ ರೆಡಿ ಮಾಡಿದ್ರು ಇನ್ನು ಅದೇನು ಮಾಡ್ತಿದ್ದಾನೋ ಏನೋ ರೂಮ್ ಒಳಗಡೆ, ನನ್ಗಂತೂ ಗೊತ್ತಾಗ್ತಿಲ್ಲ ಕಣತೆ. ಪಾಪಲೇ ಪಾಪ ಸುನಿಲ, ಬಾರ್ ಪಾಪ ನೀನು ಒತ್ತು ಮಾಡಬೇಡ. ಇನ್ನು ಏನ್ ಮಾಡ್ತಿದ್ಯೋ ನೋಡ್ಲಿ. ಅಪ್ಪಯ್ಯ ಬಿಟ್ಟೋಗ್ಬಿಡ ಬಾ, ಅಲ್ಲೇ ಅಜ್ಜಿ ತಾತನ ಜೊತೆನೆ ಇರ್ಲಿ ಅಂತ ಹೇಳ್ತಿದ್ರೆ ಇಲ್ಲ ಇರ್ತೀಯ. ಯಮ್ಮ ನಾನು ಇಲ್ಲೇ ಇದ್ವೇನಮ್ಮ. ನೋಡು ಈ ಅಮ್ಮ ಹೆಂಗ್ ಹೇಳುತ್ತಂತ. ನನಗೆ ಬಿಟ್ಟು ಹೋಗ್ತಾರಂತೆ. ಯಪ್ಪ ಬಿಟ್ಟು ಹೋಗ್ತೇನಪ್ಪ, ನನಗೆ ಅಜ್ಜಿ ಊರಿಗೆ ಹೋಗ್ತಿದೀವಲ್ಲ. ಇಲ್ಲ ಕಂಡ ಪಾಪಲೇ, ನಿನಗ್ ಬಿಟ್ಟು ಹೋಗಕ್ ಆಗುತ್ತೇನ. ನೀನ್ ಬಿಟ್ಟು ಹೋದ್ರೆ ನೀನ್ ಸುಮ್ಕಿರ್ತೀಯಲ್ಲ ಪಾಪ. ಅಲ್ಕಂಡ್ ಪಾಪ, ನೀನು ಈಗ ಒಂದ್ ಕೆಲಸ ಮಾಡ್ತೀಯ, ಸುಮ್ಕೆ ನೀನು ಆರಾಮಾಗಿ ಯಾಕೆ ನೀನು ಅಜ್ಜಿ ತಾತನ ಹತ್ರ ಆರಾಮಾಗಿರ್ಬೋದಲ್ಲ ಅಂತ. ಇನ್ನೇನು ಇವತ್ತು ಒಂದ್ ದಿವಸ ಕಣ್ ಮಗವು, ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಬೆಳಿಗ್ಗೆ ಬಂದ್ಬಿಡ್ತೀವಿ ನಾವುನು. ಆರಾಮಾಗಿ ಅಜ್ಜಿ ತಾತನ ಹತ್ರ ಇದ್ದಿದ್ರೆ ಹಾಕ್ತಿರಲ್ವೇನ್ ಪಾಪ ಅಜ್ಜಿ ತಾತಂಗೆ. ಬೇಜಾರಾಗುತ್ ಕಡೋ. ನಾವು ಅಮ್ಮ ಬೇರೆ ಬರ್ತಿದೀವಿ ನೋಡು. ಮನೇಲಿ ಅಜ್ಜಿ ತಾತ ಇಬ್ರೇ ಇರ್ತಾರೆ, ನೀನಿದ್ರೆ ಅವರಿಗೆ ಬೇಜಾರಾಗಲ್ ಕಣ್ ಮಗ. ಅಜ್ಜಿ ತಾತನ ಹತ್ರ ಇರ್ತೀಯ. ಕಣಲೇ ಪಾಪ ಸುನಿಲ,
ಹೇಳ್ತಿರೋದು. ಪಾಪ ಸುನಿಲ, ಇಲ್ಲೇ ಇರಪ್ಪ ನೀನು. ಅಪ್ಪ ಅಮ್ಮ ಹೋಗ್ಬಿಟ್ಟು ಬರ್ತಾರ ಕಣ ಇರು ಮಗ. ಹ್ಞೂ ಕಣ್ ಪಾಪ ಸುನಿಲ. ಅಜ್ಜಿ ಬೇಜಾರ್ ಮಾಡ್ಕೊಂತೈತ್ ನೋಡು, ನೀನಿಲ್ಲ ಅಂದ್ರೆ ಇನ್ನು ಬೇಜಾರಾಗುತ್ತೆ ಕಣ್ ಮಗ. ಈಗ ನಾವ್ ಬಂದ್ಬಿಡ್ತೀವಿ ಕಣೋ, ನಾಳೆ ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ತೀವಿ. ಇಲ್ಲ ಇರ್ ಮಗ. ಯಾವಾಗ ಮಾತ್ಲಾಗಿ ನೀವ್ ಏನೇನೋ ಹೇಳಿ ಇದ್ ಮಾಡ್ತೀರಾ. ನನ್ಗೂನು ಅಜ್ಜಿ ಮನೆಗೆ ಹೋಗಿ ಬೇಸಿಗೆ ರಜದಲ್ಲಿ ಹೋಗಿದ್ದು ಎಷ್ಟು ದಿವಸ ಆಯ್ತು. ಈಗ ರಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನೇನು ಯಾವತ್ತಿದ್ರು ಹಠ ಮಾಡಿದೀನ, ನೀವೇ ಹೇಳ್ರಿ. ಅಲ್ಲ ನೀವು ತಿರ್ಗಾ ನೀವು ಬೇಡ ಅಂತ ಹೇಳ್ತಿದಿರಲ್ಲಮ್ಮ. ರೆಡಿ ಆಗ್ಬಿಟ್ಟು ಪಾಪ ಸುನಿಲ, ಈಗ ಒಂದ್ ಕೆಲಸ ಮಾಡಂಕಳ್ಳಿ. ನಾನು ನೀನು ನಿಮ್ ತಾತ ಸರಿನಾ, 3 ಜನನು ಟೌನಿಗೆ ಹೋಗೋಣ. ಕಿತ್ತೂರಿಗೆ ಹೋಗ್ಬಿಟ್ಟು ನಿನ್ಗೆ ಹೊಸ ಬಟ್ಟೆ, ಹೊಸ ಬ್ಯಾಗು, ಸ್ಕೂಲ್ ಬ್ಯಾಗು ಏನ, ಆಮೇಕಿಂದ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ನೀನು ನಿಮ್ ತಾತ 3 ಜನನು ಹೋಟ್ಲಲ್ಲಿ ಹೋಗ್ಬಿಟ್ಟು ಕಬಾಬ್ ಅಂತೆ, ಬಿರಿಯಾನಿ ಅಂತೆ, ಮತ್ತೆ ನಿನ್ಗೆ ಏನೇನ್ ಬೇಕು ಎಲ್ಲ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಬರ್ತೀವಿ ಕಣ್ಮಗ. ಇದ್ ಬಿಡು, ಬಾಳ ಬೇಜಾರಾಗುತ್ತೆ ಕಳ್ಳಿ ಪಾಪ. ಮಂತವ ಇರಕ್ಕಾಗಲ್ ಕಳ್ಳಿ. ನೀನಿದ್ರೆ ಹಂಗ ನಿನ್ ಜೊತೆ ಮಾತಾಡ್ಸ್ಕೊಂಡಾದ್ರೂ ಬೇಜಾರಾದ್ರೆ ಕಳಿದ್ ಬಿಡ್ತೀನಿ. ಆ ಕಡೆಯಿಂದ ಈ ಕಡೆ ಅಜ್ಜಿ ಅಜ್ಜಿ ಅಂತಿರ್ತೀಯ, ಬೇಜಾರಾದ್ರೆ ಕಳಿಯುತ್ತೆ. ಈ ಕಡೆ ಯಾರು ಇಲ್ಲ ಅಂದ್ರೆ ಬರು ಬೇಜಾರಾಗೋಗುತ್ತೆ ಮಗು. ಇರ್ತೀಯನಪ್ಪ. ಪಾಪ ನಮ್ಮ ಅಜ್ಜಿ. ನಾನಿಲ್ಲ ಅಂದ್ರೆ ಬೇಜಾರಾಗುತ್ತೆ ಮಾತ್ರ. ಏನ್ ಮಾಡ್ಲಿ ಇವಾಗ? ಪಾಪ ನಮ್ಮ ಅಜ್ಜಿ. ಅಪ್ಪ ಅಮ್ಮ ಹೋಗ್ ಬರ್ಲಿಬೇಕಾದ್ರೆ ನಾನು ಅಜ್ಜಿ ತಾತನ ಹತ್ರನೇ ಇರ್ತೀನಿ. ನಮ್ಮ ಅಜ್ಜಿ ತಾತನ್ ನೋಡ್ಕೊಂಡು ನಾನಿದ್ರೆ ಖುಷಿ ಖುಷಿಯಾಗಿರ್ತಾರೆ. ಆಟ ಆಡ್ಕೊಂಡು ನಾನು ನಮ್ಮ ಅಜ್ಜಿ ಇರ್ಬೋದು. ಅಮ್ಮ ಅಪ್ಪ, ಈಗ ಒಂದ್ ಕೆಲ್ಸ ಮಾಡ್ರಿ. ಅಜ್ಜಿ ಬೇಜಾರ್ ಮಾಡ್ಕೊಳ್ತೈತೆ. ಅಜ್ಜಿ ಮನೆಗೆ ನೀವೇ ಹೋಗ್ ಬರ್ರಿ ಸರಿನಾ. ನಾನು ಮನೇಲಿ ಓದ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಅಜ್ಜಿ ತಾತ ನಾನು 3 ಜನನು ತಿಪ್ಪೂರಿಗೆಲ್ಲ ಹೋಗ್ಬಿಟ್ಟು ಹೊಸ ಬ್ಯಾಗು ಹೊಸ ಅಂಗಿ ಎಲ್ಲ ತಗೊಂಡು ನಾವು ಹೋಟ್ಲಲ್ಲಿ ತಿನ್ಕೊಂಡು ಬರ್ತೀವಿ ಸರಿನಾ. ನಾನು ಇಲ್ಲ ಅಂದ್ರೆ ಅಜ್ಜಿ ತಾತಂಗೆ ಬೇಜಾರಾಗ್ತಿರುತ್ತೆ. ನೀವು ಹೋಗ್ ಬರ್ರಿ, ನಾನೇನ್ ಬರಲ್ಲ. ಲೇ ಪಾಪ ಸುನಿಲ, ಬಾಳ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಕಳ್ಳಲೇ ಪಾಪ ನೀನು. ಸರಿ ಕಣ ಮಗ, ಆಯ್ತು, ತೃಪ್ತಿ ಆಯ್ತು ಕಣಪ್ಪ ನನಗಂತೂ. ಇವತ್ತು ನನ್ನ ಮಗ ಅವ್ರ ಅಜ್ಜಿ ಕಷ್ಟನ ಅರ್ಥ ಮಾಡ್ಕೊಂಡು ಅಜ್ಜಿಗೆ ಬೇಜಾರಾಗಬಾರ್ದು ಅಂತ ಉಳ್ಕೊಂಡಿದ್ಯಲ್ಲ ಮಗ. ಸರಿ ಕಣ ಪಾಪ, ಆಯ್ತು. ಇನ್ನೇನು ಹೋಗಿ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ತೀವಿ ಕಳ್ಳ ಪಾಪಲೇ, ಆಯ್ತಾ. ನೀನು ಅಜ್ಜಿ ತಾತ 3 ಜನನು ಇರ್ರಿ ಸರಿನಾ. ನಾವಿನ್ ಬರೋಣ. ಸರಿ ಕಣಮ್ಮ, ಆಯ್ತು, ಹೋಗ್ ಬರ್ರಿ ನೀವು. ನಾಳೆ ಸಾಯಂಕಾಲದಷ್ಟೊತ್ತಿಗೆ ಬರ್ರಿ ಸರಿನಾ. ಅಜ್ಜಿ ತಾತಂಗೆ ಕೇಳಿದೆ ಅಂತ ಹೇಳ್ರಿ, ಮಾಮ ಅತ್ತೆಗೆ ಎಲ್ಲಾರ್ಗುನು. ನಡ್ರಪ್ಪ, ನಾವು ಊರ್ ಗೇಟ್ ವರ್ಗು ಬರ್ತೀವಿ. ಒಂದ್ರಿಟ್ಟು ಬಸ್ ಹತ್ತಿ ಬರ್ತೀವಿ. ಇನ್ನೇನು ಮಂತಾವ್ ಎಲ್ಲ ಕೆಲ್ಸಗಳೇನು ಇಲ್ಲ ಏನಿಲ್ಲ, ನಮ್ಗೂ ಬೇಜಾರಾಗ್ತಿರುತ್ತೆ. ನಡ್ರಿ, ಅಷ್ಟೂರ ನಾವು ಬರ್ತೀವಿ. ಇನ್ನೇನ್ ಮಾಡೋಣ. ಈ ರಮೇಶಪ್ಪನ ಪವಿತ್ರಮ್ಮ ಇದ್ದಿದ್ರೆ ಹೆಂಗ ಕಾರೆಲ್ಲಾರು ಕರ್ಕೊಂಡು ಹೋಗ್ಬಿಟ್ಟು ಬಸ್ ಹತ್ಸಿ ಬರೋರು ತಿಪ್ಟೂರ್ವರ್ಗು. ಈಗ ಅವರು ಇಲ್ಲ, ಏನ್ ಮಾಡ್ತೀರಾ, ಬಸ್ಸಿಗೆನೆ ಹೋಗ್ಬೇಕು ನೀವುನು. ಸರಿ ಕಣ್ರಪ್ಪ, ಆಯ್ತು, ನಡ್ರಿ, ನಾವು ಗೇಟ್ ವರ್ಗು ಬರ್ತೀವಿ. ಅಲ್ಕಣತೆ, ಇನ್ನೇನಕ್ಕೆ ನೀವು ಗೇಟ್ ವರ್ಗು ಬರ್ತೀರಾ, ಸುಮ್ಕಿರ್ರಿ. ಕಾಲ್ ನೋವು ಬರುತ್ತಂತಿರ್ತೀರ ಪಾಪ, ನಿಮ್ ಕೈಲಿ ಆಗಲ್ಲ ಏನಿಲ್ಲ. ಕಾಲ್ ನೋವು, ಮಂಡಿ ನೋವು, ಮೈಕೈ ನೋವು ಅಂತಿರ್ತೀರಾ. ಮನೆಯಲ್ಲಿ ಕೆಲ್ಸಗಳು ಬೇರೆ, ನಾನ್ ಬೇರೆ ಇರಲ್ಲ. ಆರಾಮಾಗಿ ಸುಧಾರಿಸ್ಕೊಳ್ರಿ. ಇನ್ನೇನು ಕಲ್ಲಿವರೆಗೆ ಬರ್ತೀರಾ ನೀವು ನಡ್ಕೊಂಡು. ಇಲ್ಲ ನಡಿಯಮ್ಮ, ಬೇಜಾರಾಗ್ತಿರುತ್ತೆ ನಮ್ಗುನು. ಹಂಗೆ ಬಂದು ಅಲ್ಲಿಂದ ಅಡ್ಡಾಡ್ಕೊಂಡು ಒಂದಿಟ್ಟು ನೇತ್ರಮ್ಮನ ಮಂತಾವ ಲಕ್ಷ್ಮಕ್ಕನ ಮಂತಾವ ಯಾಕೆ ಕರೆದೋಗಿದ್ರು, ಅಲ್ಲಿ ಹೋಗಿ ಅವ್ರಿಗೂ ಮಾತಾಡ್ಸ್ಕೊಂಡು ಹಿಂಗೆ ಬರ್ತೀವಿ. ನಡೀರಿ, ನಾವು ಬರ್ತೀವಿ. ಎಲ್ಲಲ್ಲ ಪಾಪ, ಇಷ್ಟೊತ್ತವರೆಗೂ ಆಯ್ತು, ಅಲ್ಲೇ 10 ನಿಮಿಷದ ಮೇಲೆ ಆಯ್ತಪ್ಪ. ಒಂದೇ ಒಂದು ಬಸ್ಸು ಬರ್ಲಿಲ್ಲ, ಒಂದು ಆಟೋ ಬರ್ಲಿಲ್ವಲ್ಲ. ಆಟೋ ಬಂದಿದ್ರೆ ಅತ್ಲಾಗೆ ಆಟೋದಲ್ಲೇ ಹೋಗ್ಬಿಡ್ಬೋದಿತ್ತು. ಏನಪ್ಪ ಅತ್ಲಾಗ ಆರಾಮಾಗಿ ಅತ್ಲಾಗಿ ಒತ್ತು ಬೇರೆ ಆಗೋಯ್ತು ನಿಮ್ಗೆ. ಇರ್ಲಿ ಬಿಡಮ್ಮ, ಇನ್ನೇನು ಯಾವಾಗ ಬರುತ್ತೋ ಅವಾಗ್ಲೇ ಹೋಗೋಣ, ನಿಧಾನಕ್ಕೆ ಹೋಗೋಣ ಅಂತ. ಏನ್ ಅರ್ಜೆಂಟ್ ಏನಿಲ್ಲ ಬಿಡಮ್ಮ, ಇರ್ಲಿ. ಅಮ್ಮ, ನೀವಿನ್ನೇನು ಹೋಗ್ರಿ, ಸುಮ್ನೆ ಯಾಕೆ ನಿಂತ್ಕೊಳ್ತೀರಾ? ನಿಂತು 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 ನಿಮ್ಗೂ ಕಾಲ್ ನೋವು ಬಂದ್ಬಿಡುತ್ತೆ. ನೀವಿನ್ ಹೋಗ್ರಮ್ಮ, ಅದೇನ್ ಕೆಲಸ ಆಯ್ತೋ ಮಾಡ್ಕೊ ಹೋಗ್ರಿ. ಮಂತಾವ ಏನ್ ಅಪ್ಪಯ್ಯ ಬಂದ್ ಏನಾರು ಮಂತಾವ ಕಾಯ್ಕೊಂಡು ಏನಾರು ಕುಂತಿದ್ರೆ ಏನ್ ಮಾಡ್ತೀರಾ? ಹೋಗ್ ಬರ್ರಮ್ಮ ನೀವು. ಆಗಲ್ಲ. ಲೇ ಇವಳೆ, ನೀವೆಲ್ಲಾರು ಬಂದ್ಬಿಟ್ಟು ಇಲ್ಲಿ ನಿಂತಿದ್ದೀರಾ. ನಾನ್ ನೋಡಿರೆ ನಾನು ಅಲ್ಲಿ ಕಾಯ್ಕೊಂಡು ಮಂತಾವ ಹೋಗ್ಬಿಟ್ಟು ಎಲ್ಲೋದ್ರು. ಮನೇಲಿ ನೋಡಿದ್ರೆ ಬೀಗ ಹಾಕೈತಲ್ಲ, ಹುಡುಗಲೆಲ್ಲ ಎತ್ಲಾಗ ಹೋದ್ರು ಅಂತ ನಾನು ಹುಡುಕಾಡ್ತಿದ್ದೀನಿ. ನೀವ್ ನೋಡಿದ್ರೆ ಬಂದ್ಬಿಟ್ಟು ಇಲ್ಲಿ ಗೇಟ್ ಹತ್ರ ನಿಂತಿದ್ದೀರಾ. ನನಗೆ ಹೆಂಗ ನೇತ್ರಮ್ಮ ಹೇಳದಕ್ಕೆ ಸರಿ ಆಗೋಯ್ತು. ಎಲ್ರಂಗಜ್ಜ ಎಲ್ಲಾರುನು ಕುಮಾರಣ್ಣನು ಸರೋಜಮ್ಮ ಇಬ್ರು ತವ್ರ ಮನೆಗೆ ಹೋಗ್ತಿದ್ದಾರೆ, ಸರೋಜಮ್ಮನ್ ತವ್ರ ಮನೆಗೆ. ಹಂಗಾಗಿ ಅವ್ರು ಹೋಗಿ ಗೇಟಿಗೆ ಬಿಟ್ಟು ಬರಕ್ ಹೋದ್ರು ಗೌರಜ್ಜಿ. ನೀನ್ ನೋಡಿದ್ರೆ ಇಲ್ಲಿ ಯಾಕೆ ಕಾಯ್ಕೊಂಡು ನಿಂತಿದ್ಯಾ ಅಂದಾಗ ಓಡ್ ಬಂದೆ ಕಣೆ ನಾನು. ಪಾಪ, ಅಮ್ಮಣಿ, ಸರೋಜಮ್ಮ, ಕುಮಾರಣ್ಣ ಹೊಲ್ಟ್ರೇನ್ರಪ್ಪ, ಹೋಗ್ತಿದ್ದೀರಾ ಊರಿಗೆ?
ಹ್ಞೂ ಕಣಪ್ಪ ಹೋಗ್ತಿದೀವಿ ಅಲ್ ಕಣಪ್ಪ ನಿನ್ಗೆ ಕಾದು ಕಣಪ್ಪ ಮಂತಬೋ ನೀನ್ ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ ನೀನು ಬರ್ಲಿಲ್ವಲ್ಲ ಒತ್ತಾಗ್ಬಿಡುತ್ತೆ ಅತ್ಲಾಗೆ ಅಂತ ಸುಮ್ಕೆ ಬಂದ್ಬಿಟ್ಟು ಕಣಪ್ಪ ಹೇಳ್ದಂಗೆ ಬಂದ್ಬಿಟ್ರು ಅಂತ ಮತ್ತೆ ಬೇಜಾರ್ ಮಾಡ್ಕೋಬೇಡ ಮತ್ ನೀನು ಇಲ್ಲ ಕಣಪಾಪಲೇ ಅದ್ ಯಾಕ್ಲಾ ಬೇಜಾರ್ ಮಾಡ್ಕೊಳಣ ನಿನ್ನೆ ಸಾಯಂಕಾಲ ಹೇಳಿರಲ್ವಲ್ಲ ಅಪ್ಪ ಊರಿಗೆ ಹೋಗಿ ಬರ್ತೀವಿ ಕಣಪ್ಪ ಅಂತ ಆ ಸರಿ ಕಣ್ರಪ್ಪ ಆಯ್ತು ಹೋಗ್ ಬರ್ರಿ ಜೋಪಾನ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಪಾಪವು ಸುನಿಲವು ಹಂಗಾರೆ ನನಗ್ ಬಿಟ್ಟು ಹೋಗ್ತಿದೀಯ ಅನ್ನು ನೀನು ಆ ಎಲ್ಲ 2 ದಿವಸ ಹೆಂಗ್ಲಾ ಕಾಲ ಕಳಿಯೋದು ಪಾಪ ನೀನಿಲ್ಲ ಅಂದ್ರೆ ಹೋ ಬಾಳ ಬೇಜಾರಾಗೋದ್ ಕಣಪ್ಪ ಅತ್ಲಾಗಿ ಮನೇಲಂತೂ ಬೋರ್ ಹೊಡಿಯುತ್ತೆ ಅತ್ಲಾಗಿ ನೀನಿಲ್ಲ ಅಂದ್ರೆ ಏನು ಮಾಡೋದು ಏನು ನನ್ಗಂತೂ ಅದೇ ಯೋಚನೆ ಆಗ್ಬಿಟ್ಟೈತೆ ಅತ್ಲಾಗಿ ಪಾಪ ಸುನಿಲ ಜೋಪಾನ ಕಣಪ್ಪ ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಅಪ್ಪ ಅಮ್ಮನ್ ಕೈ ಇಟ್ಕೊಂಡೆ ಎತ್ಬೇಕು ಇಳಿಬೇಕು ಎಲ್ಲಾರು ಹೋಗ್ತೀನಂದ್ರು ಅಲ್ಲಿ ಅಜ್ಜಿ ಊರಲ್ಲೂ ಅಷ್ಟೇ ಎಲ್ ಬೇಕಲ್ಲಿ ಓಡಾಡೋದು ಹಂಗೆಲ್ಲ ಮಾಡಬಾರ್ದು ಕಣ್ಮಗು ಜೋಪಾನಾಗಿರು ಫೋನ್ ಮಾಡ್ತಿರು ಅವಾಗ ತಾತ ತಾತ ಏನ್ ಗೊತ್ತಂತ ನಾನೇನು ಊರಿಗೆ ಹೋಗಿ ತಿಳ್ಕೊಂಡು ಸುಮ್ಕಿರು ನೀನೇನ್ ಯೋಚನೆ ಮಾಡಬೇಡ ನಿನ್ ತಾವಳ ನೀನ್ ಇರ್ತೀನಿ ನಿನ್ ತಾವಳು ಅಜ್ಜಿ ತಾವ ನಿಮ್ಮನ್ನ ನೋಡ್ಕೊಂಡು ನಾನು ಇರ್ತೀನಿ ಕಣ್ ಸುಮ್ಕಿರು ನಾನೇನು ಹೋಗ್ತಿಲ್ಲ ಸುಮ್ಕಿಲ್ಲ ಪಾಪಲೇ ತಮಾಷೆ ಮಾಡ್ಬೇಡ ನೀನು ನೀನು ಅಜ್ಜಿ ಊರಿಗೆ ಅಪ್ಪ ಅಮ್ಮ ಹೋಗ್ತಿದಾರೆ ಅವ್ರ ಜೊತೆ ಹೋಗ್ದಂಗೆ ನೀನ್ ಇರೋನೆಲ್ಲ ಪಾಪಲೇ ಸುಮ್ನೆ ನೀನು ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು ಸುಮ್ಕಿರು ಹೋಗ್ಬಾ ಒಟ್ನಲ್ಲಿ ಜೋಪಾನಾಗಿ ನಾನು ಬೇಡ ಅಂತ ಏನು ಹೇಳ್ತಿಲ್ಲ ಏನ್ ಬೇಜಾರಾದ್ರೂ ಪರವಾಗಿಲ್ಲ ಪಾಪ 1-2 ದಿವಸ ಇದ್ ಬರ್ರಿ ಇಲ್ಕಣಜ್ಜು ಅವ್ರಿಗೂ ಹೋಗ್ತಿಲ್ಲ ಕಣ್ ಸುಮ್ಕಿರು ನಾನು ಪಾಪ ಬೇಡ ಕಣ ಬೇಜಾರಾಗುತ್ತೆ ಅಂತ ತಕ್ಷಣ ಅವನು ಅಮ್ಮ ಅಪ್ಪ ನೀವು ಹೋಗಿ ಬರ್ರಿ ನಾನು ಅಜ್ಜಿ ತಾತನ ಜೊತೆ ಇರ್ತೀನಿ ಹೋಮ್ವರ್ಕು ಸ್ಕೂಲಿಗೆಲ್ಲ ಹೋಗಿ ನನ್ ಕೆಲಸ ಏನಾಯ್ತು ಅದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊಂತೀನಿ ಅಜ್ಜಿ ತಾತನ್ ಬೇಜಾರಾಗುತ್ತೆ ನಾನು ಬರಲ್ಲ ನೀವ್ ಹೋಗ್ ಬರ್ರಿ ಅಂತ ಅವ್ರ ಅಪ್ಪ ಅಮ್ಮಂಗೆ ಅವನೇ ಕಳಿಸ್ಬಿಟ್ಟ ಸರಿನಾ ನಡಿ ನಾವು ಇವತ್ತು ತಿಪ್ಟೂರ್ಗಾರ ಹೋಗ್ಬಿಟ್ಟು ಆ ಪಾಪಂಗೆ ಬ್ಯಾಗು ಅದೇನೇನ್ ಬೇಕು ಎಲ್ಲ ಕೊಡಿಸ್ಕೊಂಡು ಬರೋಣ ನಡಿ ಬೇಜಾರಾಗುತ್ತೆ ನಮ್ಗೂ ಮಂತವ ನೋಡ್ದೇನಪ್ಪು ನನ್ ಮೊಮ್ಮಗುನ್ನು ಪಾಪ ಸುನಿಲ ಹೋಗ್ತಿಲ್ವೇನ್ ಮಗ ಹಂಗಾರೆ ನೀನು ಅಬಾಬಾಬಾ ನನಗೂ ಮಾತ್ರ ಬಹಳ ಖುಷಿ ಆಗ್ತೈತ್ ಕಣಪ್ಪು ಎಂತ ಖುಷಿ ವಿಚಾರ ಹೇಳ್ಬಿಟ್ಟೆ ಹೆಂಗಪ್ಪ ಕಾಲ ಕಳಿಯೋದು 2 ದಿವಸ ನೀನಿಲ್ಲ ಅಂದ್ರೆ ನಾನಂತೂ ಮನೆ ಹತ್ರನೇ ಬರ್ತಿಲ್ಲ ಕಣ್ಬಿಡು ಬೆಳಿಗ್ಗೆ ಹೊಲ್ಟ್ರೆ ತಿಂಡಿ ತಿನ್ಕೊಂಡು ಇನ್ನೇನಿದ್ರು ಸಾಯಂಕಾಲನೇ ಬಂದ್ಬಿಡ್ತಿದ್ದೆ ನೀನಿಲ್ಲ ಅಂದಿದ್ರೆ ಮಂತಬ್ಬ ಬೇಜಾರಾಗಂಗ ಆಗ್ತಿರೋದ್ ಕಣಪ್ಪ ಸರಿ ಕಣಪಾಪ ಆಯ್ತು ಹೆಂಗ ನೀನ್ ಇರ್ತೀಯ ಅಂದ್ರೆ ನಮ್ಗೊಂದು ಬೇಜಾರ್ ಕಳಿ ಎತ್ಕೊಂಡ್ ಬಿಡು ಪಾಪ ಸುನಿಲ ನಡಿಯ ಅಪ್ಪ ಅಮ್ಮ ಹೋಗ್ಲಿಕ್ಕಂಡ್ ಬಾರಲ್ಲ ನಾವು ಖುಷಿಯಾಗಿ ಹೋಗ್ ಬರೋಣ ನಾನು ನಿಮ್ಮ ಅಜ್ಜಿ ನಾವ್ 3 ಜನನು ನೀನು 3 ಜನನು ಹೋಗ್ಬಿಟ್ಟು ನಿನ್ ಏನೇನ್ ಬೇಕು ಎಲ್ಲ ಕೊಡಿಸ್ಕೊಂಡು ನಾವು ಟೌನಲ್ಲಿ ಹೊಸ ಬ್ಯಾಗ್ ಅಂತೆ ಹೊಸ ಅಂಗಿ ಅಂತೆ ನನ್ನ ಮೊಮ್ಮಗುಂಗೆ ಏನೇನ್ ಬೇಕು ಎಲ್ಲ ಕೊಡಿಸ್ಕೊಂಡು ಹೋಟ್ಲಲ್ಲಿ ತಿನ್ನಿಸ್ಕೊಂಡು ನಾನು ನೀನು ನಿಮ್ಮ ಅಜ್ಜಿ 3 ಜನನು ಬರನ್ಕಂಡ್ ಬಾರ ಪಾಪ ಖುಷಿಯಾಗಿ ಹೋಗ್ ಬರೋಣ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ನಿಮ್ಮ ಅಪ್ಪ ಅಮ್ಮ ಹೋಗ್ ಬರ್ಲಿಕ್ಕಂಡ್ ಬಾರ್ಲಿ ಆಯ್ತು ನಡಿ ನಾವ್ ಹೋಗೋಣ ಬಸ್ಸೇ ಬರ್ಲಿಲ್ಲಪ್ಪ ಈಟೊತ್ತಾದ್ರೂ ಅಜ್ಜಿ ಹೋಗೋಣ ನಾವು ಮಂತಾವ ಎಲೆ ತಡಿಯಲೇ ನಿಮ್ಮ ಅಪ್ಪ ಅಮ್ಮ ಕಾಯ್ಕೊಂಡು ನಿಂತಿದ್ದಾರೆ ಪಾಪ ಬಸ್ ಬಂದಿಲ್ಲ ಅಂತ ಆವಾಗ್ಲೇ ನಾನು ಬಸ್ ಒಂದ್ ಬಂದ್ಬಿಡ್ಲಿ ತಡಿ ಬಸ್ ಹತ್ಸಿ ಅತ್ಲಾಗಿ ಬಸ್ಸು ಆಟೋ ಬಂದಿದ್ರೆ ಅತ್ಲಾಗಿ ಹತ್ಸಿ ಅತ್ಲಾಗಿ ನಾವ್ ಆ ಕಡೆ ಹೋಗೋಣಂತೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಪಾಪ ಯಾಕಲ್ಲ ಇದು ಬರುತ್ ಕಣ್ ತಡಿಯಪ್ಪ ಏನ್ ಮಾಡ್ತೀಯ ಈಗ ನಮ್ ಟೈಮಿಗೆ ಸರಿಯಾಗಿ ಬರುತ್ತೇನಪ್ಪ ಅಲ್ಲ ಕಣ್ಲ ಪಾಪ ಬೈಕಲ್ಲೇ ಹೋಗಿದ್ರು ಆಗ್ತಿರಲ್ವಲ್ಲ ಬೈ ಇನ್ನೆಷ್ಟು ದೂರ ಆಗುತ್ತೆ ಇಲ್ಲಿಂದ ಅರಸೀಕೆರೆ ಇನ್ನೆಷ್ಟು ದೂರ ಆಗುತ್ತಲ್ಲ ಪಾಪ ರಪ್ಪನ ಅತ್ಲಾಗಿ ಬೈಕಲ್ಲೇ ಹೋಗಿದ್ರು ಆಗ್ತಿತ್ತು ಏನಪ್ಪ ಅತ್ಲಾಗಿ ಇನ್ನೇನಕ್ಕೆ ಬೈಕ್ ಹೋದು ಎಲ್ಲ ಅಂತ ಆರಾಮಾಗಿ ಬಸ್ಸಲ್ಲೇ ಹೋಗಿ ಬರೋಣ ಅಂತ ಸುಮ್ಮನೆ ಆಗ್ಬಿಟ್ಟು ಕಣಪ್ಪ ಅಮ್ಮ ಇನ್ನೇನು ಒತ್ತಾಗುತ್ತೆ ನಿಮ್ಗೆ ನೀವು ಹೋಗ್ರಿ ಸರಿನಾ ನಾವ್ ಇನ್ನೇನು ಬಸ್ ಬರುತ್ತೆ ಬಸ್ಸು ಆಟೋ ಬರುತ್ತೆ ಹತ್ತು ಹೋಗ್ತೀವಿ ನೀವು ಆರಾಮಾಗಿ ಹೋಗಿ ಬರ್ರಮ್ಮ ಅಪ್ಪ ಜೋಪಾನ ಕಣಪ್ಪ ನಾವು ಜೋಪಾನಾಗಿ ಹೋಗಿ ಬರ್ತೀವಿ ಮಗ ನೀವು ನಮ್ಮ ಬಗ್ಗೆ ಏನು ಯೋಚನೆ ಮಾಡಕ್ ಬರಬೇಡಿ ನೀವು ಆರಾಮಾಗಿದ್ದು ಜೋಪಾನಾಗಿ ಹೋಗಿ ಜೋಪಾನಾಗಿ ಬರ್ರಿ 1-2 ದಿನ 3 ದಿವಸ ಉಳ್ಕೊಂಡೆ ಬರ್ರಪ್ಪ ಏನಿಲ್ಲ ಏನ್ ಕೆಲಸ ಕಾರ್ಯಗಳಿದ್ರು ನಾವು ನೋಡ್ಕೊಂತೀವಿ ಅಮ್ಮನೇ ಸರೋಜಮ್ಮ 1-2-3 ದಿವಸ ಉಳ್ಕೊಂಡೆ ಬರ್ರಮ್ಮ ಯಾಕಂತೀರಾ ನಿಮ್ಮತ್ತೆ ಯಾರು ಪಾಪ ಕುಮಾರಣ್ಣ ನಿಮ್ಮತ್ತೆ ಮಾಮೂನು ಬೇಜಾರಾಗುತ್ತೆ ಕಣಪ್ಪ ನೀವೇನು ತಿಂಗ್ಳಿಗೆ ಒಂದ್ಸಲಿನೋ 2 ತಿಂಗ್ಳಿಗೆ ಒಂದ್ಸಲಿ ಹೋಗಲ್ಲ ವರ್ಷಕ್ಕೆ ಒಂದ್ಸಲಿನೋ 2 ಸಲ ಹೋಗ್ತೀರಾ ಆರಾಮಾಗಿ ಹೋಗ್ಬಿಟ್ಟು ಉಳ್ಕೊಂಡ್ ಬರ್ರಿ ಇಲ್ಲ ಅಂದ್ರೆ ನೋಡು ಅಳಿ ಅಂದ್ರು ಬಂದು 2 ದಿವಸಕ್ಕೆ ಹಿಂಗ್ ಹೋಗ್ಬಿಡ್ತಾರಲ್ಲ ಅಂತ ಅವ್ರಿಗೂ ಮನ್ಸಿಗೆ ಬೇಜಾರಾಗದ್ ಬೇಡ ಉಳ್ಕೊಂಡೆ ಆರಾಮಾಗೇನೆ ಚೆನ್ನಾಗ್ ಬರ್ರಿ ಆಯ್ತಾ ನಾನೆಲ್ಲಪ್ಪ ಜಾಸ್ತಿ ದಿವಸ ಎಲ್ಲ ಉಳ್ಕೊಳಕ್ ಆಗುತ್ತೆ ಇಲ್ಲಿ ಉಕ್ಕೆ ಹೊಡಿಯಕ್ಕೆ ಎಲ್ಲ ಅವ್ರು ಇವ್ರು ಫೋನ್ ಮಾಡ್ತಾನೆ ಇರ್ತಾರೆ ಇನ್ನೇನ್ ಮಳೆಗಾಲ ಬೇರೆ ಈಗ ರಾಗಿ ಬಿತ್ತನೆ ಬೇರೆ ಶುರು ಆಗುತ್ತೆ ಮಳೆ ಬಂದ್ಬಿಟ್ರೆ ನಾನಲ್ಲಿ ಇರಕ್ ಆಗುತ್ತೇನಪ್ಪ ಫೋನ್ ಮೇಲೆ ಫೋನ್ ಅವ್ರು ಇವ್ರು ಮಾಡ್ತಾನೆ ಇರ್ತಾರೆ ಹಂಗಾಗಿ ನಾನು ಜಾಸ್ತಿ ಉಳ್ಕೊಳಕ್ ಆಗಲ್ ಕಣಪ್ಪ
ಇವರು ಅಮ್ಮ ಸರೋಜಮ್ಮಂಗೂ ಇನ್ನೇನು ಇವ್ರಿಗೂ ಅಲ್ಲಿ ಉಳ್ಕಣಕ್ ಜಾಸ್ತಿ ದಿವಸ ಇರಕ್ಕಾಗಲ್ಲ. ಈ ಕಡೆನೇ ಮನ್ಸು ಬರ್ತಿರುತ್ತೆ. ಅತ್ತೆ ಮಾವ ಏನ್ ಮಾಡ್ತಿರ್ತಾರೋ ಏನೋ ಕಣ್ರಿ, ನಡ್ರಿ ಹೋಗೋಣ ಅಂತ ನನ್ಕಿಂತ ಮೊದ್ಲು ಇವಳೇ ಹೇಳ್ತಿರ್ತಾಳೆ. ಅತ್ತೆ ಮಾವಂಗೂ ಅವ್ರಿಗೂ ಬೇಜಾರಾಗ್ದಂಗೆ ನಾವು ಹೇಳಿ ಬರ್ತೀವಿ. ಸರಿ ಕಣಪ್ಪ, ಆಯ್ತು. ಜಾಸ್ತಿ ದಿವಸ ಏನು ಉಳ್ಕಣಕ್ ಆಗಲ್ಲ ಕಣಪ್ಪ, 1-2 ದಿವಸ ಉಳ್ಕೊಂಡು ಬಂದ್ಬಿಡ್ತೀವಿ. ಅಪ್ಪ ನಾವಿನ್ ಬರೋಣ. ಇವಳೆ ಬಾರೆ, ಇನ್ನೇನ್ ನಮ್ಗೂ ಗೊತ್ತಾಯ್ತು ತಿಪ್ಟೂರಿಗೆ ಬೇರೆ ಹೋಗ್ ಬರೋಣ ಅಂತ ಹೇಳ್ತಿದ್ದೀರಾ. ಸುನಿಲ ಬಾರ ಮಗ, ಹೋಗ್ ಬರೋಣ ನಾವು. ಒತ್ತು ಬೇಡ ಆಗದ್ ಬೇಡ, ನಾವು ಒತ್ತು ಮಾಡ್ಕೊಂಡು ಹೋಗೋದ್ ಬೇಡ, ಬೇಗ ಹೋಗಿ ಬೇಗ ಬಂದ್ಬಿಡೋಣ. ಬರ್ರಿ, ಅವ್ರು ಇನ್ನೇನು ಬಸ್ಸಿಗೆ ಹೋಗ್ತಾನೆ. ಇನ್ನೇನು ಪಾಪ ಬರ್ತೀವಿ ಕಣ. ಅಮ್ಮನಿ ಸರೋಜಮ್ಮ ಜೋಪಾನ ಕಣಮ್ಮ, ಬರ್ತೀವಿ.